ಇಂದು ಪ್ರಶ್ನೆ ಒಂದೇ, ಈ ಭಾರತಕ್ಕೆ ನಾವು ಏನು ಕೊಡುತ್ತಿದ್ದೇವೆ? ದೇಶಭಕ್ತಿ ಎಂದರೆ ಕೇವಲ ಭಾಷಣೆಯಲ್ಲ, ದೇಶಭಕ್ತಿ ಎಂದರೆ ಕೇವಲ ಘೋಷಣೆಯಲ್ಲ, ದೇಶಭಕ್ತಿ ಎಂದರೆ ಜವಾಬ್ದಾರಿ, ದೇಶಭಕ್ತಿ ಎಂದರೆ ತ್ಯಾಗ, ದೇಶಭಕ್ತಿ ಎಂದರೆ ಸತ್ಯ. ನಾವು ಬದಲಾಗದಿದ್ದರೆ ದೇಶವು ಬದಲಾಗುವುದಿಲ್ಲ. ನಾವು ಎದ್ದೇ ನಿಂತಿದ್ದರೆ ಈ ಭಾರತವು ಎದ್ದು ನಿಲ್ಲದು. ಇಂದು ಹಿಂದೂ ಸಂಗಮ ದಿನ. ನಾವು ಒಂದು ಪ್ರತಿಜ್ಞೆ ಮಾಡೋಣ. ನಾನು ಒಳ್ಳೆಯ ನಾಗರಿಕನಾಗಿರುತ್ತೇನೆ. ನಾನು ಈ ದೇಶಕ್ಕೆ ಶಕ್ತಿಯಾಗುತ್ತೇನೆ. ಕಣ್ಣಲ್ಲಿ ನೀರಿದ್ದರೂ ಹೃದಯದಲ್ಲಿ ಭರವಸೆ ಇರಬೇಕು. ಏಕೆಂದರೆ ಭಾರತ ಇನ್ನೂ ಜೀವಂತವಾಗಿದೆ. ಭಾರತ ಇನ್ನೂ ನಮ್ಮಿಂದ ನಿರೀಕ್ಷೆ ಇಟ್ಟುಕೊಂಡಿದೆ. ಭಾರತದ ಸಂಪ್ರದಾಯಗಳನ್ನು ನಾವು ಎಂದಿಗೂ ಕೈಬಿಡಬಾರದು. ಭಾರತದ ಸಂಪ್ರದಾಯದಂತೆ ನಾವು ಹಣೆಗೆ ಕುಂಕುಮವನ್ನು ಇಡುತ್ತೇವೆ. ಏಕೆ ಹಣೆಗೆ ಕುಂಕುಮ ಇಡುತ್ತೇವೆ? ಏಕೆ ಹಣೆಗೆ ವಿಭೂತಿ ಹಚ್ಚುತ್ತೇವೆ? ಏಕೆ ತಿಲಕ? ಏಕೆ ಸಿಂಧೂರ? ಸಿಂಧೂರದ ಸಂಕೇತವೇನು? ಇದನ್ನೆಲ್ಲ ಕಲಿಸಬೇಕಲ್ಲ ನಮ್ಮಂತಹ ಮಕ್ಕಳಿಗೆ. ಕುಂಕುಮ ಸಿಂಧೂರ ಹಣೆಗೆ ಹೆಣ್ಣು ಮಕ್ಕಳು ಹಚ್ಚಲೇಬೇಕು ಎನ್ನುವುದು ಹಿರಿಯರು ಮಾಡಿರುವ ನೀತಿಕರು. ಮಾರ್ಕಂಡೇಶ್ವರ ದೇವಸಪ್ತಸತಿಯಲ್ಲಿ ಬರೆದಿರುವಂತೆ ಶುಂಭಾನಿಶುಂಭ ಎಂಬ ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕೆ ತಾಯಿ ಕ್ರೋಧಿತಳಾಗಿ ಶಾಂಭವಿ ಅವತಾರ ತಳೆದು ಶುಂಭಾನಿಶುಂಭರ ಸಂಹಾರ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ಹಣೆಗೆ ಹಚ್ಚಿದ್ದಕ್ಕೆ ಸಂಕೇತವಾಗಿ ಇಂದಿಗೂ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡುತ್ತಾರೆ. ಏನಕ್ಕೆ? ಎದುರಿಗೆ ಬರುವ ಪ್ರತಿಯೊಬ್ಬ ಗಂಡಸರಿಗೂ ಎಚ್ಚರಿಕೆ ನೀಡುವುದಕ್ಕೆ. ಒಂದು, ನೀನು ನನ್ನ ತಾಯಿ ಜಗನ್ಮಾತೆ ಸ್ಥಾನದಲ್ಲಿ ಆರಾಧಿಸು. ಅಕಸ್ಮಾತ್ ನೀನು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಶುಂಭಾನಿಗೆ ಶುಂಭ ಬಂದ ಪರಿಸ್ಥಿತಿಯೇ ನಿನಗೂ ಬರುತ್ತದೆ ಎಂದು ಎಚ್ಚರಿಕೆ ಗಂಟಲೆ ಕೊಡುವುದಕ್ಕೆ ಮನೆ ಒಪ್ಪ